ಭಗವತೆ ವಾಸುದೇವಾಯ ನಮಃ. ವೀಕ್ಷಕರೇ ನಮಸ್ಕಾರ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ತನ್ನದೇ ಆದ ಮಹತ್ವವಿದೆ. ಆದರೆ ಕೆಲವು ಮಾಸಗಳು ವಿಶೇಷ ಪೂಜೆ ಪುನಸ್ಕಾರ ವ್ರತ ಆಚರಣೆಗಳಿಗೆ ಪ್ರಸಿದ್ಧಿಯಾಗಿವೆ. ಅಂತಹ ಮಾಸಗಳಲ್ಲಿ ಧನುರ್ಮಾಸವೂ ಒಂದು. ಇಂದಿನ ನಮ್ಮ ವಿಡಿಯೋದಲ್ಲಿ ಈ ಧನುರ್ಮಾಸ ಎಂದರೇನು, ಈ ತಿಂಗಳಲ್ಲಿ ಏಕೆ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಇದರ ಮಹತ್ವವೇನು, ಈ ಅವಧಿಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಯಾವ ದೇವರನ್ನು ಆರಾಧಿಸಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಧನುರ್ಮಾಸವನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸಾಮಾನ್ಯವಾಗಿ ಮಾರ್ಗಶಿರ ತಿಂಗಳು ಎಂದು ಕರೆಯಲಾಗುತ್ತದೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವುದನ್ನು ಸಂಕ್ರಮಣ ಎನ್ನುತ್ತೇವೆ. ಧನುರ್ಮಾಸವು ಸೂರ್ಯನು ಧನುರಾಶಿಗೆ ಪ್ರವೇಶಿಸಿ ಆ ರಾಶಿಯಲ್ಲಿ ಒಂದು ತಿಂಗಳ ಕಾಲ ಇರುವ ಅವಧಿಯನ್ನು ಸೂಚಿಸುತ್ತದೆ. ಸೂರ್ಯನು ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಮಣದಂದು ಈ ಮಾಸವು ಕೊನೆಗೊಳ್ಳುತ್ತದೆ. ಇದು ಸಾಮಾನ್ಯವಾಗಿ ಡಿಸೆಂಬರ್ ಮಧ್ಯಭಾಗದಿಂದ ಜನವರಿ ಮಧ್ಯಭಾಗದವರೆಗೆ ಇರುತ್ತದೆ. ಈ ಮಾಸವನ್ನು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸವೆಂದೇ ಪರಿಗಣಿಸಲಾಗುತ್ತದೆ. ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನು ಮಾರ್ಗಶಿರ ಮಾಸ ಎಂದು ಹೇಳಿದ್ದಾರೆ. ಈ ಮಾಸದಲ್ಲಿ ಹೊಸ ಉದ್ಯಮ, ಆರಂಭ, ವಿವಾಹ, ಗೃಹ ಪ್ರವೇಶ, ಮುಂಡನ ಮುಂತಾದ ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳನ್ನು ಮಾಡುವುದಿಲ್ಲ. ಇದಕ್ಕೆ ಕಾರಣವೇನು ಗೊತ್ತೇ? ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ಧನುರಾಶಿಯಲ್ಲಿರುವಾಗ ಆತನ ಪ್ರಭಾವವು ದುರ್ಬಲವಾಗಿರುತ್ತದೆ. ಸೂರ್ಯನು ಗುರುಗ್ರಹದ ಮನೆಯಲ್ಲಿ ಪ್ರವೇಶಿಸಿದಾಗ ಆ ಒಂದು ತಿಂಗಳು ಗ್ರಹಗಳ ಸ್ಥಾನ ಮತ್ತು ಪ್ರಭಾವವು ಶುಭ ಕಾರ್ಯಗಳಿಗೆ ಅಷ್ಟು ಸೂಕ್ತವಾಗಿರುವುದಿಲ್ಲ ಎಂದು ನಂಬಲಾಗುತ್ತದೆ. ಗುರುಗ್ರಹವು ಶುಭ ಮತ್ತು ಮಂಗಳ ಕಾರ್ಯಗಳ ಕಾರಕ. ಸೂರ್ಯನು ಗುರುವಿನ ಮನೆಯಲ್ಲಿ ಇರುವಾಗ ಗುರುವಿನ ಶುಭತ್ವಕ್ಕೆ ಸ್ವಲ್ಪ ಭಂಗ ಬರುತ್ತದೆ. ಈ ಮಾಸವನ್ನು ಸಂಪೂರ್ಣವಾಗಿ ದೇವರ ಆರಾಧನೆ, ಪೂಜೆ, ಪುಣ್ಯ ಕಾರ್ಯಗಳಿಗೆ ಮೀಸಲಾಗಿರುತ್ತದೆ. ಲೌಕಿಕ ಜೀವನದ ಕಾರ್ಯಗಳನ್ನು ಬದಿಗೊಟ್ಟಿ ದೇವರ ಸೇವೆಯಲ್ಲಿ ನಿರತರಾಗಲು ಈ ಮಾಸವು ಪ್ರೇರಣೆ ನೀಡುತ್ತದೆ. ಆದ್ದರಿಂದ ಇದನ್ನು ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ. ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಎಂದ ಮಾತ್ರಕ್ಕೆ ಇದು ಕೆಟ್ಟ ಮಾಸವಲ್ಲ. ವಾಸ್ತವವಾಗಿ ಇದು ಅತ್ಯಂತ ಪವಿತ್ರವಾದ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ಮಾಸವಾಗಿದೆ. ನಮ್ಮ ಒಂದು ವರ್ಷವು ದೇವತೆಗಳಿಗೆ ಒಂದು ದಿನಕ್ಕೆ ಸಮಾನ. ಧನುರ್ಮಾಸವು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಮುಂಜಾನೆ ಸಮಯವಾಗಿದೆ. ಈ ಸಮಯದಲ್ಲಿ ಮಾಡುವ ಆರಾಧನೆ, ಪೂಜೆ, ದಾನಗಳಿಗೆ ಅಪಾರವಾದ ಫಲ ದೊರೆಯುತ್ತದೆ. ಈ ಮಾಸದಲ್ಲಿ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ, ವಿಶೇಷವಾಗಿ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯಂತಹ ಪ್ರಮುಖ ಹಬ್ಬಗಳು ಬರುವುದರಿಂದ ಈ ತಿಂಗಳಿಗೆ ಹೆಚ್ಚು ಮಹತ್ವವಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದು. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯಲ್ಲಿ ತೊಡಗಬೇಕು. ವಿಷ್ಣು, ಶ್ರೀಕೃಷ್ಣ ಮತ್ತು ಆಂಜನೇಯನ ಆರಾಧನೆಗೆ ಈ ಮಾಸವು ಅತ್ಯುತ್ತಮ. ವಿಷ್ಣು ಸಹಸ್ರನಾಮ ಪಠನೆ, ಭಗವದ್ಗೀತೆ ಓದುವುದು, ಕೇಳುವುದು ಶ್ರೇಷ್ಠಕರ. ಪ್ರತಿದಿನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಬಹಳ ಪುಣ್ಯಕರ. ಈ ಅವಧಿಯಲ್ಲಿ ಮಾಡುವ ದಾನಗಳು, ಅದರಲ್ಲೂ ಅನ್ನದಾನ ಮತ್ತು ಬಡವರಿಗೆ ನೆರವು ನೀಡುವುದು ಅತ್ಯಂತ ಶುಭ ಫಲವನ್ನು ನೀಡುತ್ತದೆ. ಮುಂಜಾನೆ ಮತ್ತು ಸಂಜೆ ತುಳಸಿ ಬಳಿ ತುಪ್ಪದ ದೀಪ ಬೆಳಗಿಸುವುದು ಶುಭಕರ. ಧನುರ್ಮಾಸದಲ್ಲಿ ಏನು ಮಾಡಬಾರದು ಗೊತ್ತಾ? ಶುಭ ಕಾರ್ಯಗಳು ಅಂದರೆ ವಿವಾಹ, ಗೃಹ ಪ್ರವೇಶ, ಹೊಸ ಉದ್ಯಮ ಇತ್ಯಾದಿ ಲೌಕಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬಾರದು. ಮಾಂಸಾಹಾರ. ಈ ಸಂಪೂರ್ಣ ಮಾಸದಲ್ಲಿ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತ್ಯಜಿಸುವುದು ಉತ್ತಮ. ಆಲಸ್ಯತನ. ಮುಂಜಾನೆ ತಡವಾಗಿ ಏಳಬಾರದು, ಏಕೆಂದರೆ ಇದು ದೇವತೆಗಳು ಜಾಗೃತಿ ಅವಧಿಯಾಗಿರುತ್ತದೆ. ಪೂಜೆಯ ವಿಳಂಬ. ಪೂಜೆ ಕಾರ್ಯಗಳನ್ನು ದಿನದಲ್ಲಿ ವಿಳಂಬ ಮಾಡಬಾರದು. ಸೂರ್ಯೋದಯಕ್ಕೂ ಮುನ್ನ ಮುಗಿಸಬೇಕು. ಧನುರ್ಮಾಸದಲ್ಲಿ ಯಾವ ದೇವರನ್ನು ಆರಾಧಿಸಬೇಕು ಗೊತ್ತಾ? ಧನುರ್ಮಾಸವು ಪ್ರಮುಖವಾಗಿ ಶ್ರೀ ಮಹಾವಿಷ್ಣು ಮತ್ತು ಆತನ ಅವತಾರವಾದ ಶ್ರೀಕೃಷ್ಣ ಆರಾಧನೆಗೆ ಸಮರ್ಪಿತವಾಗಿದೆ. ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ.
ಓಂ ನಮೋ ನಾರಾಯಣಾಯ ಮತ್ತು ಹರೇ ಕೃಷ್ಣ ಮಹಾಮಂತ್ರಗಳನ್ನು ಜಪಿಸಿ ಶ್ರೀಕೃಷ್ಣ ದೇವಾಲಯಗಳಿಗೆ ಭೇಟಿ ನೀಡಿ. ಸೂರ್ಯನು ಈ ಮಾಸದಲ್ಲಿ ಪ್ರಭಾವ ಕಳೆದುಕೊಳ್ಳುವುದರಿಂದ ಸೂರ್ಯ ದೇವರಿಗೆ ಮುಂಜಾನೆ ಅರ್ಘ್ಯವನ್ನು ನೀಡುವುದು ಮಂಗಳಕರ. ವೀಕ್ಷಕರೇ, ಧನುರ್ಮಾಸವು ನಮಗೆ ಲೌಕಿಕ ಜೀವನದ ಓಟದಿಂದ ವಿರಾಮ ನೀಡಿ ನಮ್ಮ ಆತ್ಮದ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ದೊರೆತ ಅಮೂಲ್ಯವಾದ ಅವಕಾಶವಾಗಿದೆ. ಈ ಒಂದು ತಿಂಗಳನ್ನು ಭಕ್ತಿ, ಸಾಧನೆ ಮತ್ತು ದಾನ ಧರ್ಮದಿಂದ ಪವಿತ್ರಗೊಳಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ಇಂತಹ ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.